ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ. ನಾವಿವತ್ತು ನಮ್ಮ ಹೊಲದಾಗ ಗೊಂಜಾಳ ತೆನಿ ಆಗಿದ್ದು, ಅದಕ್ಕೆ ಗೊಂಜಾಳ ತೆನಿ ಒಗ್ಗರ್ಣೆ ಕೊಟ್ರಾತಂದು ವಿಚಾರ ಮಾಡಿದ್ನಿ. ಎಲ್ಲ ಗೊಂಜಾಳ ತೆನಿ ಶೆಪ್ಪಿ ಸುಲಿದು ಶೆಪ್ಪಿ ಎಲ್ಲ ದನಗಳ್ಗೆ ಹಾಕಿ, ಇನ್ನು ತೆನಿ ಅಷ್ಟೇ ಎಲ್ಲ ರೆಡಿ ಮಾಡ್ಕೊಂಡು ನೀರು ಹಾಕಿ ಒಲೆ ಮೇಲೆ ಕುದಿಯಕ್ಕೆ ಇಡಾಕತ್ತೀನಿ. ನಡ್ರಿ ನಾವು ಕುದಿಸ್ಕೊಂಬರೋಣಂತ ಇಲ್ಲೇ ಒಲೆ ಹಚ್ಚಿ ಚಂದಗೆ ಅವನ್ನ ಕುದಿಯಕ್ಕೆ ಇಟ್ಟೇನ್ರಿ. ಒಲೆ ಮೇ ಯಾಕೆ ಹಚ್ಚಿದಾಳ ಅಂದ್ಕೊಳತ್ತೀರೇನು? ಏನಿಲ್ಲರಿ, ಇವ ಸ್ವೀಟ್ ಕಾರ್ನ್ ಅಲ್ಲ. ಸ್ವೀಟ್ ಕಾರ್ನ್ ಆದರೆ ಜಲ್ದಿ ಕುದೀತಾವು. ಇವ ನಾರ್ಮಲ್ ಗೊಂಜಾಳ ತೆನಿ ಇದ್ದು ನಾವು ಮನೆಗೆ ದಿನ ಬಳಸ್ತೇವಲ್ಲ ಅದ ತೆನಿ ಇತ್ತು. ಹೀಗಾಗಿ ಕುದಿಯಕಟ್ಟೆ ಟೈಮ್ ಹಿಡಿತಾವ್ರಿ ಇವ. ಅದಕ್ಕೆ ಇವ್ರದ್ದೇನು ಕೆಲಸ ಇಲ್ಲ ಬಿಡು, ಆರಾಮ್ ಕುದಿಲಿ ಅಂದು ನಾನು ಒಂದು ದೊಡ್ಡ ಬಡ್ಡಿನ ಹಾಕಿಬಿಟ್ಟಿದ್ನಿ. ಹಂಗೆ ಕುದಿ ಹತ್ತಾಕತ್ತಿತ್ತು. ರೊಟ್ಟಿ ಮಾಡಿ ಹೆಂಗಾದ್ರೂ ಒಲೆ ಖಾಲಿನೇ ಇತ್ತು. ಅದಕ್ಕೆ ಇಟ್ರಾತ್ ನಿಂದರು. ಈಗೇನು ಮಧ್ಯಾಹ್ನ ಐತಂದು ಮಧ್ಯಾಹ್ನದಾಗ ಕುದಿಯಕ್ಕೆ ಇಟ್ಬಿಟ್ಟಿನಿ. ಮ್ಯಾಲೆ ನೀರು ನೋಡ್ಕೊಂತಿದ್ದು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂತ ಮತ್ತು ಕುದಿಯಕ್ಕೆ ಇಟ್ಬಿಟ್ಟಿನಿ ರೀ. ಕೆಳಗೆ ಬಡ್ಡಿ ಉರಿನೂ ಇತ್ತು, ಅದು ಸಣ್ಣಗೆ ಚಾಲೂನೇ ಇತ್ತು. ಆಮೇಲೆ ಏನೋ ಅಂದರೂ ಒಲೆ ಮೇಲೆ ಅಡುಗೆದ ಟೇಸ್ಟ ಬೇರೆ ರೀ ಖರೆ. ಆದ್ರೆ ಏನು ಮಾಡೋದ್ರು, ಈಗೆಲ್ಲ ಫಾಸ್ಟ್ ಫುಡ್ ಬಂದು ಅವಸರ್ಲೆ ಗ್ಯಾಸ್ ಮೇಲೆ ಮಾಡಿ ತಿನ್ನೋದು ಆಗತ್ತೈತಿ. ಮತ್ತು ಹೆಂಗಿದ್ರು ಹೊಂದಬೇಕಲ್ಲ, ಅದಕ್ಕೂ ಹೊಂದಬೇಕು ಇದಕ್ಕೂ ಹೊಂದಬೇಕು. ಜಾಸ್ತಿ ಅಡುಗೆ ಇದ್ದರೆ ಒಲೆ ಮೇಲೆ ಮಾಡ್ತೇವೆ, ಒಂದು ಚೂರು ಸಣ್ಣ ಪುಟ್ಟ ಇದ್ರೆ ಗ್ಯಾಸ್ ಮೇಲೆ ಮಾಡ್ಕೋತೇವೆ. ಹೀಗಾಗಿ ಎರಡೂ ರೂಢಿ ಇರ್ಲಂತಂದು ಎರಡೂ ರೂಢಿ ಇಟ್ಟಿದ್ದೇವೆ. ಇನ್ನು ಫೈನಲಿ ಕುದ್ದಾವ್ರಿ ಚಂದಗೆ. ನೋಡೋಣ್ರಿ, ಎಲ್ಲ ಚಂದಗೆ ಫೈನಲಿ ಕುದ್ದಾವು. ಇನ್ನು ನೀರು ಬಸ್ಕೊಂಡು ಅವನ್ನ ಕಾಳು ಸುಲ್ಯಾಕ ರೆಡಿ ಮಾಡ್ಕೊಳತ್ತೀನಿ. ಎಲ್ಲ ಚಂದಗೆ ಚಾಕು ತೊಗೊಂಡು ಸುಲ್ಯಾಕತ್ತೀನಿ. ಹಂಗೆ ಸುಲಿಬೇಕನ್ನಿ, ಇರ್ಲಿ ಬಿಡು ಇದೆಲ್ಲ ಬೀಜ ಎಲ್ಲ ಕುಡೆ ಬರ್ತೈತಿ. ಅದಕ್ಕೆ ಚಾಕುಲಿ ಯಾರು ಮ್ಯಾಲಿಂದ ಅಷ್ಟೇ ಬರ್ತೈತಂದು ಮ್ಯಾಲಿಂದ ಅಷ್ಟೇ ತೊಗೊಳತ್ತೀನಿ. ಸ್ವೀಟ್ ಕಾರ್ನ್ ಆದ್ರೆ ಬಾಯಾಗ ನಾವು ಒಂಚೂರು ಭಾಳ ಸಾಫ್ಟ್ ಅನ್ನಿಸ್ತೈತಿ, ಇದೊಂಚೂರು ರಫ್ ಅನ್ನಿಸ್ತೈತಿ. ಅದಕ್ಕೆ ಇದನ್ನು ಒಲೆ ಮೇಲೆ ಜಾಸ್ತಿ ಹೊತ್ತು ಕುದಿಸ್ಕೊಂಡ್ಬಿಟ್ಟಿದ್ದೇನೆ ರೀ. ಇನ್ನು ಒಂದು ಕಡ ಇಟ್ಕೊಂಡು ಅದಕ್ಕೆ ಒಂಚೂರು ಎಣ್ಣೆ ಹಾಕೋನು. ಕಾಳು ಎಷ್ಟದಾವಲ್ಲ ಅದಕ್ಕೆ ಆಗುವಷ್ಟೇ ಎಣ್ಣೆ ಹಾಕಿ ಚಂದಗೆ ಕಾಯಿಲ್ರದ. ಆಮೇಲೆ ಅದಕ್ಕೆ ಉಳ್ಳಾಗಡ್ಡಿ ಹಾಕಿ ಎಲ್ಲ ಕೆಂಪಗೆ ಆಗುವಂಗೆ ಹೊಳ್ಸಾಡೋಣಂತ. ಕೆಳಗೆ ಮೇಲೆ ಮಾಡಿ ಹೊಳ್ಸಾಡಿದೀವಂದ್ರೆ ಅದು ನಡಿತೈತಿ ಮುಂದಿನ ಸಾಮಾನು ಹಾಕಕ್ಕೆ. ಇನ್ನು ಅದಕ್ಕೊಂದು ಚೂರು ಧನಿಯಾ ಪೌಡ್ರ, ಆಮೇಲೆ ಒಂಚೂರು ಗರಂ ಮಸಾಲ, ಆಮೇಲೆ ಅರಿಶಿನ, ಆಮೇಲೆ ಟೊಮೆಟೊ ಸಾಸು, ಆಮೇಲೆ ಖಾರನೂ ಹಾಕತ್ತೀನಿ. ಟೊಮೆಟೊ ಸಾಸು ಇನ್ನು ಹಾಕಾಕತ್ತೀನಿ ರೀ. ಹೇಳುವಾಗ ಒಂಚೂರು ಹೆಚ್ಚು ಕಡಿಮೆ ಆಕತಿ, ಅಡ್ಜಸ್ಟ್ ಮಾಡ್ಕೊರಿ. ಆಮೇಲೆ ಒಂಚೂರು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ಚಂದಗೆ ಹೊಳ್ಸಾಡ್ಬಿಡೋನು. ಈಗ ನೋಡ್ರಿ ಕಲರ್ ಎಷ್ಟು ಚಂದ ಕಾಣತೈತಿ, ಬಾಯ ನೀರು ಬರುವಂಗೆ. ಅದಕ್ಕೆ ಸ್ಕೂಲ್ ಬಿಡೋ ಹೊತ್ತಿಗೆ ಅವ್ರಿಗೂ ಮಾಡಿಕೊಟ್ಟಿವಿ ಅಂದ್ರೆ ಅವ್ರಟ್ಟು ನಾವಟ್ಟು ತಿಂದು ಇಬ್ಬರು ಒಟ್ಟಟ್ಟು ಚಹಾ ಕುಡ್ದೀವಿ ಹುಡುಗರು ನಾವು ಅಂದ್ರೆ ಸಮಾಧಾನ ಅನ್ನಿಸ್ತತಿ. ಇನ್ನು ಎಲ್ಲ ಕಾಳು ಹಾಕಿ ಕೆಳಗೆ ಮೇಲೆ ಹೊಳ್ಸಾಡೋಣಂತ. ಇದ್ರಾಗೂ 2-3 ಥರ ಮಾಡ್ತಾರೋ, ಅದ್ರಾಗ ಒಂದು ಥರ ಅಷ್ಟೇ ತೋರಿಸಿದ್ದೀನಿ. ನೋಡೋಣ ಇನ್ನೊಮ್ಮೆ ಏನಾರ ತಿನ್ನಿಯೋದು ಮನೆಯವ್ರು ತಂದು ಕೊಟ್ರಪ್ಪ ಅಂದ್ರೆ ಮತ್ತು ಬೇರೆ ಥರ ಟೇಸ್ಟ್ ಮಾಡಿ ನೋಡೋಣಂತ. ಈಗ ಫೈನಲಿ ಎಲ್ಲ ರೆಡಿ ಆಯ್ತು. ಇನ್ನು ಕೊತ್ತಂಬರಿ ಸೊಪ್ಪು ಹಾಕಿ ಬೇಕಂದ್ರೆ ನಿಂಬೆಹಣ್ಣು ಬೇಕಂದ್ರೆ ಹಿಂಡ್ಕೊರಿ, ನಿಮ್ಮ ಇಷ್ಟ. ನೋಡಿರಿ ಫೈನಲಿ ಹಿಂಗಾತು, ಬಾಯಾಗ ನೀರು ಬರೋ ಹಂಗೆ ಆಗೈತಪ್ಪ. ವಿಡಿಯೋ ನೋಡಿ ಹಂಗೆ ಹೋಗ್ಬೇಡ್ರಿ, ನಮಗಂತೂ ಟೇಸ್ಟ್ ಭಾರಿ ಆಗೈತಿ. ನಿಮಗೆ ಹೆಂಗೆ ಅನ್ನಿಸ್ತು ಹೇಳ್ರಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೇನೆ ರೀ.